ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ಸರ್ಕಾರ ಒಂದು ಸ್ಟಾಕ್ಗಳನ್ನು ಅನಾಲಿಸಿಸ್ ಮಾಡುವ ಒಂದು ಸ್ವಾತಂತ್ರ್ಯ ಕೊಟ್ಟಿದೆ. ವೆರಾಸ್ ಅದರ್ ಯೂಟ್ಯೂಬರ್ಸ್ಗೆ ಈ ಸ್ವಾತಂತ್ರ್ಯ ಇಲ್ಲ. ನಿಫ್ಟಿ 21,800 ಬಂದು ಇಟ್ ರ್ಯಾಲಿಡ್ ಅಪ್ ಟು 23,800, ಆಲ್ಮೋಸ್ಟ್ 2,000 ಪಾಯಿಂಟ್ ರ್ಯಾಲಿ ಕೊಡಿ. ಇದು ಒಳ್ಳೆ ಒಂದು ಫಾಲ್ ಅಂತಾನು ಹೇಳ್ಬೋದು. ಈ ಒಂದು ಚೈನಾ ದೇಶದ ಒಂದು ಕಾಟದಿಂದ ಅಮೆರಿಕಾನೇ ತತ್ತರಿಸಿ ಹೋಗ್ತಾ ಇದೆ. ಸೊ ಡೀಪ್ ಸೀಕ್ ಅಂತ ಒಂದು ಅಪ್ಲಿಕೇಶನ್ ಬಿಟ್ಟರು ಚೈನಾದವರು, ಜೊತೆಗೆ 5 ನಿಮಿಷದಲ್ಲಿ ಫಾಸ್ಟೆಸ್ಟ್ ಚಾರ್ಜಿಂಗ್ BYD ಅವರು ಫಾಸ್ಟೆಸ್ಟ್ ಚಾರ್ಜಿಂಗ್ ಸ್ಟೇಷನ್ ಸಹ ಲಾಂಚ್ ಮಾಡಿ ಸೊ ಅಮೆರಿಕಾಗೆ ನಿದ್ದೆ ಕೆಡಿಸಿದೆ ಚೈನಾ. ಇನ್ನೊಂದು ರೇಟ್ ಕಟ್ ಆಗುವ ಚಾನ್ಸಸ್ ಇದೆ. ಸೊ ರೇಟ್ ಕಟ್ ಆದರೆ ಡೆಫಿನೆಟ್ಲಿ ಇದು ತುಂಬಾ ಗುಡ್ ನ್ಯೂಸ್. ಯಾರಿಗೆ ಸ್ವಲ್ಪನೇ ಹೂಡಿಕೆ ಮಾಡಿ, ಮಾರ್ಕೆಟ್ ಸ್ವಲ್ಪ ಬಿತ್ತ ಒಂದು 20-25% ಕರೆಕ್ಷನ್ ಆಯ್ತಾ, 30-40% ನಿಮ್ಮ ಹೂಡಿಕೆ ಇನ್ವೆಸ್ಟ್ ಮಾಡಿ, ಕಾದು ಇನ್ವೆಸ್ಟ್ ಮಾಡಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪೇಷನ್ಸ್ ಇದ್ರೆ ಮಾತ್ರ ನೀವು ಹಣ ಮಾಡಬಹುದು. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ಇವತ್ತು ನಾವು ಅಟ್ ಪ್ರೆಸೆಂಟ್ ಮಾರ್ಕೆಟ್ ಸಿನಾರಿಯೋ ಏನಿದೆ, ಈ ಒಂದು ಮಾರ್ಕೆಟ್ನ ನಾವು ಯಾವ ಥರ ಅನಲೈಸ್ ಮಾಡೋದು ಪ್ರತಿಯೊಂದು ತಿಳ್ಕೊಳ್ಳೋಣ. ಜೊತೆಗೆ ಯಾವ ಸೆಕ್ಟರ್ ಡೌನ್ ಇದೆ ಅದನ್ನು ಸಹ ತಿಳ್ಕೊಳ್ಳೋಣ. ನಾನು ನಿಮ್ಮ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಆಗಿರೋದ್ರಿಂದ ನನಗೆ ಸರ್ಕಾರ ಒಂದು ಸ್ಟಾಕ್ಗಳನ್ನು ಅನಾಲಿಸಿಸ್ ಮಾಡುವ ಒಂದು ಸ್ವಾತಂತ್ರ್ಯ ಕೊಟ್ಟಿದೆ. ಒಂದು ಚಾರ್ಟ್ ರೀಡಿಂಗ್ ಮಾಡಿ ಜನಗಳಿಗೆ ತೋರಿಸೋ ಒಂದು ಸ್ವಾತಂತ್ರ್ಯ ಕೊಟ್ಟಿದೆ. ವೆರಾಸ್ ಅದರ್ ಯೂಟ್ಯೂಬರ್ಸ್ಗೆ ಈ ಸ್ವಾತಂತ್ರ್ಯ ಇಲ್ಲ. ಸೊ ನನಗೂ ಸಹ ಇರಲಿಲ್ಲ, ಬಟ್ ಫೈನಲಿ ಇವಾಗ ನನಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಇವತ್ತು ನಾನು ನಿಮ್ಮ ಮುಂದೆ ಒಂದು ಸ್ಟಾಕ್ಸ್ಗಳನ್ನು ಅನಾಲಿಸಿಸ್ ಮಾಡಲು ಒಂದು ಅವಕಾಶ ಸಿಕ್ಕಿದೆ, ಮಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಮಾರ್ಕೆಟ್ ಓವರ್ ಆಲ್ ನೀವು ಸ್ಟ್ರಕ್ಚರ್ ನೋಡಿದ್ರೆ ನಿಫ್ಟಿ 21,800 ಬಂದು ಸೊ ಅಲ್ಲಿಂದ ಇಟ್ ರ್ಯಾಲಿಡ್ ಅಪ್ ಟು 23,800, ಆಲ್ಮೋಸ್ಟ್ 2,000 ಪಾಯಿಂಟ್ ರ್ಯಾಲಿ ಕೊಡ್ತು. ಆ್ಯಂಡ್ ಅದಾದಮೇಲೆ ಬಿದ್ದಿದೆ, ನಿಮಗೂ ಗೊತ್ತಿದೆ, ಆಲ್ಮೋಸ್ಟ್ ಒಂದು 800,000 ಪಾಯಿಂಟ್ ಮತ್ತೆ ಬಿದ್ದಿದೆ. ಇದನ್ನು ಒಳ್ಳೆ ಒಂದು ಫಾಲ್ ಅಂತಾನು ಹೇಳ್ಬೋದು. ನೀವು ಕೇಳ್ಬೋದು IT ಸೆಕ್ಟರ್ ತುಂಬ ಬೀಳ್ತಾ ಇದೆ, ಏನು ಸರ್ ಮಾಡೋದು ಅಂತ. ಸೊ IT ಸೆಕ್ಟರ್ ಇಸ್ ಆಲ್ವೇಸ್ ಎವರ್ಗ್ರೀನ್, ಬಟ್ ಈ ಒಂದು ಚೈನಾ ದೇಶದ ಒಂದು ಕಾಟದಿಂದ ಅಮೆರಿಕಾನೇ ತತ್ತರಿಸಿ ಹೋಗ್ತಾ ಇದೆ. ಸೊ ಡೀಪ್ ಸೀಕ್ ಅಂತ ಒಂದು ಅಪ್ಲಿಕೇಶನ್ ಬಿಟ್ಟರು ಚೈನಾದವರು, ಜೊತೆಗೆ 5 ನಿಮಿಷದಲ್ಲಿ ಫಾಸ್ಟೆಸ್ಟ್ ಚಾರ್ಜಿಂಗ್ BYD ಅವರು ಫಾಸ್ಟೆಸ್ಟ್ ಚಾರ್ಜಿಂಗ್ ಸ್ಟೇಷನ್ ಸಹ ಲಾಂಚ್ ಮಾಡಿ ಸೊ ಅಮೆರಿಕಾಗೆ ನಿದ್ದೆ ಕೆಡಿಸಿದೆ ಚೈನಾ. ಸೊ ರೀಸೆಂಟ್ಲಿ ನೀವು ನೋಡಿದ್ರೆ ಜಪಾನ್ ಮಾರ್ಕೆಟು 4% ಕರೆಕ್ಷನ್ ಆಯಿತು. ರೀಸನ್ ಈಸ್ ಟೊಯೋಟೋ ಈಸ್ ಹೈಯೆಸ್ಟ್ ಸೋಲ್ಡ್, ಒನ್ ಆಫ್ ದ ಹೈಯೆಸ್ಟ್ ಸೋಲ್ಡ್ ವೆಹಿಕಲ್ ಅಕ್ರಾಸ್ ದ ಗ್ಲೋಬ್. ಅಮೆರಿಕಾದಲ್ಲೂ ಸಹ ಟೊಯೋಟೋ ಅವ್ರದ್ದು ಒಂದು ಒಳ್ಳೆ ಮಾರ್ಕೆಟ್ ಶೇರ್ ಸಹ ಇದೆ. ಸೊ ಅದರಿಂದ ಜಪಾನ್ ಮಾರ್ಕೆಟ್ ಬಿದ್ದಿದೆ. ಈವನ್ ಚೈನೀಸ್ ಮಾರ್ಕೆಟ್ ಸಹ ಮುಂಬರುವ ದಿನಗಳಲ್ಲಿ ಬೀಳೋ ಸಾಧ್ಯತೆ ಹೆಚ್ಚಾಗಿದೆ. ಒಂದು ಅರ್ಥ ಮಾಡ್ಕೊಳ್ಳಿ, ಅಮೆರಿಕನ್ ಟ್ರಂಪ್ ಏನಕ್ಕೆ ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಅಂದರೆ, ಸೊ ಅವರು ದೇಶಕ್ಕೆ ಪ್ರತಿಯೊಂದು ಇಂಪೋರ್ಟ್ ಆಗುತ್ತೆ. ಎಲ್ಲಿಗೆ? ಅಮೆರಿಕಾದಲ್ಲಿ. ಸೊ ನೀವು ಕೇಳ್ಬೋದು, ಅಮೆರಿಕಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಬೋದಲ್ಲ. ಸೊ ಅಮೆರಿಕಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ರೇಟ್ಗಳು 1:2, ಸಹ ಆಗುತ್ತೆ. ಬಟ್ ಚೈನಾದಿಂದ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಸೇಮ್ ವಸ್ತುವಿನ ಬೆಲೆ ಅವ್ರಿಗೆ ತುಂಬ ಕಡಿಮೆಗೆ ಸಿಗ್ತಾ ಇದೆ. ಕಡಿಮೆಗೆ ಸಿಗ್ತಾ ಇದೆ ಅಂತ ಅವರು ಖುಷಿ ಪಡೆದಿರ ಚೈನಾ ಮೇಲೆ ಟ್ಯಾಕ್ಸ್ಗಳನ್ನು ಹಾಕಿ ಆ ವಸ್ತುಗಳು ಕಡಿಮೆ, ಅಲ್ಲಿ ಅಮೆರಿಕಾಗೆ ವಸ್ತುಗಳೇ ಬರೆದಿರೋ ಥರ ಅವರು ಒಂದು ಆ್ಯಕ್ಷನನ್ನು ತಗೊಳ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್. ಸೊ ಇದು ಏನಕ್ಕೆ ಅಂದರೆ ಈ ಥರ ಮಾಡ್ತಾ ಇದ್ದಾರೆ. ಸೊ ಮೇನ್ಲಿ ರೀಸನ್ ಬಂದು, ಸೊ ಟ್ಯಾಕ್ಸ್ ಹೆಂಗಿರೋ ಚೈನಾದಿಂದ, ಚೈನಾ ಇಸ್ ಡಿಪೆಂಡೆಂಟ್ ಆನ್ USA ಇಸ್ ಡಿಪೆಂಡೆಂಟ್ ಆನ್ ಚೈನಾ. ಸೊ ಚೈನಾದವರು ಸಿಕ್ಕಾಪಟ್ಟೆ ಡಿಪೆಂಡೆನ್ಸಿ ಇರೋದು ಅಮೆರಿಕ ಮೇಲೆ. ಅಷ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇರೋ ಚೈನಾ, ಸೊ ಚೈನಾಗೆ ಒಂದು ಸ್ವಲ್ಪ ಬ್ರೇಕ್, ಎಕ್ಸ್ಪೋರ್ಟ್ ಮಾಡಬಾರ್ದು, ಅಮೆರಿಕ ದೇಶದಲ್ಲೇ ಜಾಸ್ತಿ ಕೆಲಸಗಳು ಸೃಷ್ಟಿ ಆಗಲಿ, ಅಮೆರಿಕದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗಲಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಈ ನಿರ್ಧಾರ ಕೈಗೊಂಡಿದ್ದಾರೆ. ಸೊ ನನ್ನ ಫ್ರೆಂಡ್ ಒಬ್ರು ಅಮೆರಿಕದಲ್ಲಿ ಇದ್ದಾರೆ, ಅವ್ರನ್ನ ನಾನು ವಿಚಾರಿಸಿದವಾಗ ಅವ್ರು ಏನಂದ್ರೆ ಸೊ ಅಮೆರಿಕದಲ್ಲಿ ಇದೇನು ಟ್ಯಾಕ್ಸೇಷನ್ ಜಾಸ್ತಿ ಆಗುತ್ತಲ್ಲ, ಇದರಿಂದ ಹೊಡೆತ ಬೀಳೋದು ಅಮೆರಿಕನ್ ಸಿಟಿಸನ್ಸ್ಗೆ ಫಸ್ಟ್ ಆಫ್ ಆಲ್. ಯಾಕಂದರೆ ಟೊಯೋಟೋ ಕಾರ್ 25% ಜಾಸ್ತಿ ಟ್ಯಾಕ್ಸ್ ಕೊಟ್ಟು ತಗೋಬೇಕು, ಇಲ್ಲ ಟ್ಯಾಕ್ಸ್ ಜಾಸ್ತಿ ಆದಮೇಲೆ ಡೆಫಿನೆಟ್ಲಿ ಅಲ್ಲಿರೋ ಕನ್ಸಂಪ್ಷನ್ ಏನಾಗುತ್ತೆ, ಟ್ಯಾಕ್ಸ್ ಜಾಸ್ತಿ ಆದಷ್ಟು ಅಲ್ಲಿರೋ ಜನಗಳಿಗೆ ಹೊಡೆತ ಬೀಳುತ್ತೆ. ಎಲ್ಲಿ? ಅಮೆರಿಕದಲ್ಲಿರೋ ಜನಗಳಿಗೆ. ಈ ಹೊಡೆತ ಬೀಳೋದ್ರಿಂದ ಸೊ ಅಮೆರಿಕನ್ಸ್ ಏನು ಮಾಡ್ತಾರೆ, ಅಲ್ಲಿರೋ ಜನಗಳು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಲಾಭಾವಕಾಶ ಜಾಸ್ತಿ ಇರುತ್ತಂತ ಮ್ಯಾನುಫ್ಯಾಕ್ಚರ್ ಮಾಡಲಿ ಅಂತಲೇ ಟ್ರಂಪ್ ಈ ಥರ ನಿರ್ಧಾರಗಳನ್ನು ಕೈಗೊಳ್ತಾ ಇದ್ದಾರೆ. ಇದರಿಂದ ಅಮೆರಿಕನ್ ಮಾರ್ಕೆಟು ಮುಂಬರುವ 6 ತಿಂಗಳು ಇಲ್ಲ 1 ವರ್ಷಕ್ಕೆ ಒಂದು ಸರ್ಟೆನ್ ರೇಂಜಲ್ಲೇ ಆಟ ಆಡ್ಬೋದು ಅಂತಲೂ ಹೇಳ್ಬೋದು. ಇಂಡಿಯನ್ ಮಾರ್ಕೆಟು ಆಲ್ರೆಡಿ ಬಿದ್ದು ಸ್ಟೆಬಿಲೈಸ್ ಆಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ಸ್ಟೆಬಿಲೈಸ್ ಆಗಿ ನಿಧಾನಕ್ಕೆ ಮೇಲಕ್ಕೆ ಹೋಗೋ ಚಾನ್ಸಸ್ ಇದೆ. ಸೊ
ಬಟ್ ವೆರಿ ಕ್ರೂಷಿಯಲ್ ಸಪೋರ್ಟ್ ಈಸ್ 21,800. ಸೊ ನೋಡೋಣ ನಿಫ್ಟಿ ಚಾರ್ಟ್ ಚೆಕ್ ಮಾಡೋಣ ಬನ್ನಿ. ನಿಫ್ಟಿಗೆ ಸಪೋರ್ಟ್ ಎಲ್ಲಿದೆ, ಬ್ಯಾಂಕ್ ನಿಫ್ಟಿಗೆ ಸಪೋರ್ಟ್ ಎಲ್ಲಿದೆ. ಸೊ ಜಸ್ಟ್ ಇಂಡೆಕ್ಸ್ನ ನಾವು ಅನಲೈಸ್ ಮಾಡೋಣ. ಸೊ ನಿಫ್ಟಿ ಕಳೆದ ಬಾರಿ 22,000 ಸೊ ಸಮ್ ಚೇಂಜ್ 22,000 ಝೋನಿಗೆ ಬಂದು ಅಲ್ಲಿಂದ ಸಪೋರ್ಟ್ ತೊಗೊಂಡು ತುಂಬ ಚೆನ್ನಾಗಿ ಮೇಲಕ್ಕೆ ಹೋಯಿತು. ಸೊ ನೀವು ನೋಡಿದ್ರೆ ಸೊ ಇವಾಗ ಆಲ್ಮೋಸ್ಟ್ ಇದು 23,800 ಟಚ್ ಆಗಿ ಇವತ್ತಿನ ದಿವಸ 23,200 ರೇಂಜಲ್ಲಿ ಅಲ್ಲೇ ಒದ್ದಾಡ್ತಾ ಇದೆ. ಬಟ್ ಸ್ಟಿಲ್ ಸ್ಟ್ರಾಂಗ್ ಆಗಿದೆ ಇಂಡಿಯನ್ ಸ್ಟಾಕ್ ಮಾರ್ಕೆಟು. ಯಾವುದೇ ರೀತಿಯಾದ ಪ್ಯಾನಿಕ್ ಅಂತೂ ಇಲ್ಲ. ಒಂದು ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಅಂತೂ ಆಯಿತು. ಮುಂಬರುವ ದಿನಗಳಲ್ಲಿ ಮತ್ತೆ ಒಂದು ರೀ ಎಂಟ್ರಿ ತಗೊಳ್ತಾರೆ. FIIs DIIs ರೀ ಎಂಟ್ರಿ ತಗೊಂಡು ಮತ್ತೆ ಭಾರತದ ಸ್ಟಾಕ್ ಮಾರ್ಕೆಟ್ ಮೇಲಕ್ಕೆ ಹೋಗೋ ಚಾನ್ಸಸ್ಸೇ ಜಾಸ್ತಿ ಇದೆ. ಯಾರು ಪ್ಯಾನಿಕ್ ಆಗೋ ಅವಕಾಶ ಇಲ್ಲ. ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ರಿಸೆಷನ್ ಬರುತ್ತೆ, ಇದೆಲ್ಲ ಕಟ್ಟು ಕತೆಗಳು. ಸೊ ಯಾವುದೂ ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ನೀವು ಇನ್ವೆಸ್ಟ್ ಮಾಡ್ಬೋದು. ಒಳ್ಳೊಳ್ಳೆ ಸ್ಟಾಕ್ಸ್ಗಳಲ್ಲಿ ಎಲ್ಲೆಲ್ಲಿ ಬಾಟಮ್ ಇದೆಯೋ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಸೊ ಒಳ್ಳೊಳ್ಳೆ ಸ್ಟಾಕ್ಸ್ಗಳು ಯಾವುದು ಅಂದರೆ ತುಂಬ ಇದೆ. ಅದರಲ್ಲಿ ನಾನು ಸರ್ಟೆನ್ ಸ್ಟಾಕ್ಸ್ಗಳನ್ನು ಪಿಕ್ ಮಾಡಿದ್ದೀನಿ. ಅದರಲ್ಲಿ ಒನ್ ಆಫ್ ದ ಸ್ಟಾಕ್ ಈಸ್ AB ಕ್ಯಾಪಿಟಲ್. ಸೊ ಇದೊಂದು ಮಿಡ್ ಕ್ಯಾಪ್ ಸ್ಟಾಕ್ ಬರುತ್ತೆ. ಡೆಫಿನೆಟ್ಲಿ ಆದಿತ್ಯ ಬಿರ್ಲಾ ಕ್ಯಾಪಿಟಲ್. ಸೊ ಈ ಸ್ಟಾಕು ಒಂದು ಒಳ್ಳೆ ಕರೆಕ್ಷನ್ ಕೊಟ್ಟು ಮಂತ್ಲಿ ಟೈಮ್ ಫ್ರೇಮಲ್ಲೂ ಸಹ ವೀಕ್ಲಿ ಟೈಮ್ ಫ್ರೇಮಲ್ಲೂ ಸಹ ಸ್ಟ್ರಾಂಗ್ ಆಗಿ ನಿಂತಿದೆ. ಸೊ ಡೆಫಿನೆಟ್ಲಿ ಈ ಸ್ಟಾಕು ಒನ್ ಆಫ್ ದ ವೆರಿ ಗುಡ್ ಸ್ಟಾಕ್ ಫಾರ್ ಅಪ್ಕಮಿಂಗ್ 3 months ಆರ್ 6 months ಅಂತ ನಾನು ಹೇಳಬಲ್ಲೆ. ಸೊ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರೋದ್ರಿಂದ AB ಕ್ಯಾಪಿಟಲ್ ಈಸ್ ಒನ್ ಆಫ್ ದ ವೆರಿ ಸ್ಟ್ರಾಂಗ್ ಪಿಕ್ ಅಂತಲೂ ಹೇಳ್ಬೋದು. ಸೊ ಜೊತೆಗೆ ಕನ್ಸಂಪ್ಷನ್ ಸ್ಟಾಕ್ಸಲ್ಲಿ ಟಾಟಾ ಕನ್ಸ್ಯೂಮರ್ ಕೇಳಿರ್ತೀರ. ಟಾಟಾ ಕನ್ಸ್ಯೂಮರ್ ಇಸ್ ಅ ನಿಫ್ಟಿ 50 ಕಂಪ್ನಿ. ಈ ಕನ್ಸಂಪ್ಷನ್ ಸ್ಟಾಕ್ ಸಹ ಒಳ್ಳೆ ಬ್ರೇಕ್ಔಟ್ ಕೊಟ್ಟು ಒಳ್ಳೆ ಸ್ಟ್ರಾಂಗ್ ಝೋನಲ್ಲಿ ಸಪೋರ್ಟ್ ತೊಗೊಂಡು W ಪ್ಯಾಟ್ರನ್ ಬ್ರೇಕ್ಔಟ್ ಆಗೋ ಥರ ಚಾನ್ಸಸ್ ಇರೋದ್ರಿಂದ ಟಾಟಾ ಕನ್ಸ್ಯೂಮರ್ ಸಹ ಒನ್ ಆಫ್ ದ ವೆರಿ ಗುಡ್ ಪಿಕ್ ಫಾರ್ ಶಾರ್ಟ್ ಟರ್ಮ್ ಇನ್ವೆಸ್ಟಿಂಗ್ ಆರ್ ಟ್ರೇಡಿಂಗ್ ಅಂತಲೂ ಹೇಳ್ಬೋದು. ಸೊ ಯಾರು ಕನ್ಸಂಪ್ಷನ್ ಇಂಡೆಕ್ಸ್ ಓವರಾಲ್ ನೀವು ನೋಡೋಕ್ಕೆ ಹೋದರೆ ಜಸ್ಟ್ ನೋಡಿ ಕನ್ಸಂಪ್ಷನ್ ಬೀಸನ್ನೇ ತಗೊಳ್ಳೋಣ. ಕನ್ಸಂಪ್ಷನ್ ಬೀಸನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಇದು ಸಹ ರಫ್ಲಿ ಸೊ 147ರಿಂದ ಆಲ್ಮೋಸ್ಟ್ 112 ರೂಪಾಯಿ. ಸೊ ಆಲ್ಮೋಸ್ಟ್ ಒಂದು 20-25% ಕರೆಕ್ಷನ್ ಆಗಿದೆ ಕನ್ಸಂಪ್ಷನ್ ಬೀಸ್. ಸೊ ಡೆಫಿನೆಟ್ಲಿ ಕನ್ಸಂಪ್ಷನ್ ಥೀಮ್ ಅನ್ನೋದು ಸೊ ನಿಮಗೂ ಗೊತ್ತಿದೆ, ಇಟ್ಸ್ ಅ ಎವರ್ಗ್ರೀನ್ ಥೀಮ್. ಸೊ ಭೂಮಿ ಇರೋರ್ಗು ಸೊ ಡೆಫಿನೆಟ್ಲಿ ಜನಗಳಿಗೆ ಸೋಪ್ ಬೇಕು, ಶಾಂಪೂ ಬೇಕು, ಅದು ಬೇಕು. ಸೊ ದಿನ ಬಳಕೆಯ ವಸ್ತುಗಳು ಬೇಕೇ ಬೇಕು. ಸೊ ಡೆಫಿನೆಟ್ಲಿ ಟಾಟಾ ಕನ್ಸ್ಯೂಮರ್ ಈಸ್ ಆಲ್ಸೋ ಲುಕಿಂಗ್ ವೆರಿ ಸ್ಟ್ರಾಂಗ್ ಇನ್ ದ ಕನ್ಸಂಪ್ಷನ್ ಸ್ಪೇಸ್. ಸೊ ಜೊತೆಗೆ ಐ ಟಿ ಆಸ್ ಅ ನೀವು ಹೋಲ್ ನೋಡೋಕೆ ಹೋದರೆ ಸೊ IT ಬೀಸ್ ತುಂಬ ಕೆಳಗಡೆ ಇದೆ. ಸೊ ಟೆಕ್ನಿಕಲಿ ಬೇರಿಶ್ ಇದೆ. ಸೊ ಇವಾಗ ಬೈ ಮಾಡ್ಬೋದಾ ಅಂದರೆ ಡೆಫಿನೆಟ್ಲಿ ಸ್ವಲ್ಪ ವೆಯ್ಟ್ ಮಾಡಿ. IT ಬೀಸ್ ಏನಾದ್ರು ಒಂದು ರಿವರ್ಸಲ್ ಗ್ರೀನ್ ಕ್ಯಾಂಡಲ್ ಬಂದು ಸ್ಟ್ರಾಂಗ್ ಆಗಿ ರಿವರ್ಸಲ್ ಆದರೆ ಡೆಫಿನೆಟ್ಲಿ ಬೈ ಮಾಡಿ. ಆಸ್ ಆಫ್ ನೌ ಟೆಕ್ನಿಕಲಿ IT ಬೀಸ್ ಆರ್ IT ಸ್ಟಾಕ್ಸ್ ಎಲ್ಲನೂ ಬಾಟಮ್ ಹೊಡಿತಾ ಇದ್ದಾವೆ. ಸೊ ಅದೆಷ್ಟು ಬೀಳುತ್ತೋ ಬೀಳಲಿ, ಟಚ್ ಮಾಡೋಕ್ಕೆ ಹೋಗ್ಬಿಡಿ. ಒಂದು ಸ್ವಲ್ಪ ದಿವಸ ವೆಯ್ಟ್ ಮಾಡಿಕೊಂಡು ಯಾವಾಗ IT ಸ್ಟಾಕ್ಸ್ಗಳಲ್ಲಿ ಒಂದು ರಿವರ್ಸಲ್ ಮೇಲಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ನೀವು ಹೂಡಿಕೆ ಮಾಡ್ಬೋದು. ಅದು ರಿವರ್ಸಲ್ ಆಗೋವರೆಗೂ ಡೋಂಟ್ ಟಚ್ IT ಸ್ಟಾಕ್ಸ್ ಅಂತಲೂ ಹೇಳ್ಬೋದು. ಸೊ ಅದು ಬಿಟ್ಟು ದ ಮೇನ್ ಸೆಕ್ಟರ್ ವಿಚ್ ವಿ ಆರ್ ಇನ್ ಫೋಕಸ್ ಇಸ್ ರಿಯಾಲಿಟಿ ಆ್ಯಂಡ್ ಬ್ಯಾಂಕಿಂಗ್ ಆ್ಯಂಡ್ NBFC. ಸೊ ರಿಯಾಲಿಟಿ ಬಗ್ಗೆ ಚೆಕ್ ಮಾಡೋಣ. ರಿಯಲ್ ಎಸ್ಟೇಟ್ ಸ್ಟಾಕ್ಸು ಮೇಜರ್ಲಿ ಸೊ ರಿಯಲ್ ಎಸ್ಟೇಟ್ ಇಂಡೆಕ್ಸ್ ನಾನು ನೋಡ್ತಾ ಇದ್ದೀನಿ. ರಿಯಲ್ ಎಸ್ಟೇಟ್ ಇಂಡೆಕ್ಸು 1143ರಿಂದ ಸೊ ಆಲ್ಮೋಸ್ಟ್ 800 ಆಲ್ಮೋಸ್ಟ್ ಒಂದು 20-25% ಕರೆಕ್ಷನ್ ಆಗಿದೆ. ಆ್ಯಂಡ್ ರಿಯಲ್ ಎಸ್ಟೇಟ್ ಸೆಕ್ಟರ್ಗೆ ತುಂಬ ಗುಡ್ ನ್ಯೂಸ್ ಬರುವ ದಿನಗಳು ಕೆಲವೇ ದಿನಗಳಲ್ಲಿ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಸ್ಪೆಷಲಿ ಬ್ಯಾಂಕಿಂಗ್, NBFC ಆ್ಯಂಡ್ ರಿಯಲ್ ಎಸ್ಟೇಟ್. ಯಾಕಂದರೆ ನಮ್ಮ ದೇಶದ ಇನ್ಫ್ಲೇಷನ್ ತುಂಬ ಕುಸಿತ ಕಂಡಿದೆ. ಇನ್ಫ್ಲೇಷನ್ ಅನ್ನೋದು ತುಂಬ ಕಡಿಮೆ ಆಗಿರೋ ಕಾರಣ ಜನ ದುಡ್ಡು ಸ್ಪೆಂಡ್ ಮಾಡ್ತಾಯಿಲ್ಲ. ನೀವು ಚೆಕ್ ಮಾಡಿ, ಯಾರನ್ನ ಕೇಳಿದ್ರು ಸಹ ಬಿಸ್ನೆಸ್ ಡಲ್ ಅಂತಾರೆ. ಅಂದರೆ ಜನಗಳ ಹತ್ರ ದುಡ್ಡಿಲ್ವಾ ಸ್ಪೆಂಡ್ ಮಾಡೋದಕ್ಕೆ? ಅದು ಒಂದು ಪ್ರಶ್ನೆ ಸರ್ಕಾರಕ್ಕೆ ಮೂಡ್ತಾ ಇದೆ. ಸೊ ಸ್ಪೆಂಡೇ ಮಾಡ್ತಾಯಿಲ್ಲ, ಖರ್ಚೇ ಮಾಡ್ತಾಯಿಲ್ಲ ಜನ. ಆದರೆ ರೇಟ್ಗಳು ಮೇಲಕ್ಕೆ ಹೋಗ್ತಾನೇ ಇಲ್ಲ. ನೀವು ಹೇಳ್ಬೋದು ಆಲ್ ರೇಟ್ ಜಾಸ್ತಿ ಆಯ್ತು ಸರ್ ಅದು ಇದು ಅಂತ. ನಾನು ಆಲ್ ರೇಟ್ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಮಾತಾಡ್ತಾ ಇರೋದು ಆ್ಯಸ್ ಅ ಜನರಲ್ ಇನ್ಫ್ಲೇಷನ್. ದ ರಿಟೇಲ್ ಇನ್ಫ್ಲೇಷನ್ ಇನ್ ಇಂಡಿಯಾ ಆಸ್ ಕಮ್ ಡೌನ್. ಇದರಿಂದ ಸೊ ಭಾರತಕ್ಕೆ ಇದೇ ಏಪ್ರಿಲ್ ತಿಂಗಳು ಒಂದು RBI ಮಾನಿಟರಿ ಪಾಲಿಸಿಯಲ್ಲಿ ಇನ್ನೊಂದು ರೇಟ್ ಕಟ್ ಆಗುವ ಚಾನ್ಸಸ್ ಇದೆ. ಸೊ ರೇಟ್ ಕಟ್ ಆದರೆ ಡೆಫಿನೆಟ್ಲಿ ಇದು ತುಂಬ ಗುಡ್ ನ್ಯೂಸ್. ಯಾರಿಗೆ? ರಿಯಲ್ ಎಸ್ಟೇಟ್ಗೆ, ಆಟೋಮೊಬೈಲ್ಸ್ಗೆ, ಬ್ಯಾಂಕಿಂಗ್ಗೆ, NBFCಸ್ಗೆ. ಸೊ ಈ ಸೆಕ್ಟರ್ಗಳನ್ನು ಫೋಕಸ್ ಮಾಡಿ ಅಂತ ನಾನು ಹೇಳ್ತೀನಿ. ಡೆಫಿನೆಟ್ಲಿ ಸೊ ರಿಯಲ್ ಎಸ್ಟೇಟ್ ಸ್ಟಾಕ್ಸಲ್ಲಿ ದ ಬೆಸ್ಟ್ ಸ್ಟಾಕ್ ಅಂದರೆ ಸೊ ಡೆಫಿನೆಟ್ಲಿ ಒಬಿರಾಯ್ ರಿಯಾಲಿಟಿ, ಪ್ರೆಸ್ಟೀಜ್, ಶೋಭಾ, ಗೋದ್ರೇಜ್ ಪ್ರಾಪರ್ಟೀಸ್, ಈ ಎಲ್ಲ ಸ್ಟಾಕ್ಸ್ಗಳ ಮೇಲೆ ಒಂದು ಕಣ್ಣಿಟ್ಟಿರಿ. ರಿಯಲ್ ಎಸ್ಟೇಟ್ ಸ್ಟಾಕ್ಸ್ನ ಫೋಕಸ್ ಮಾಡಿ ಅಂತಲೂ ಸಹ ಹೇಳ್ತೀನಿ. ಅದು ಬಿಟ್ಟರೆ ರಿಯಲ್ ಎಸ್ಟೇಟ್ ಬಿಟ್ಟರೆ ಡೆಫಿನೆಟ್ಲಿ ಬ್ಯಾಂಕಿಂಗ್ ಸೆಕ್ಟರಲ್ಲಿ HDFC ಬ್ಯಾಂಕ್ ಇದೆ, ICIC ಬ್ಯಾಂಕ್ ಇದೆ, ಜೊತೆಗೆ ಫೆಡ್ರಲ್ ಬ್ಯಾಂಕ್ ಇದೆ. ಈ 3 ಬ್ಯಾಂಕ್ಗಳನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ ಅಂತಲೂ
ನಾನು ಹೇಳ್ತೀನಿ. ಬ್ಯಾಂಕಿಂಗ್ ಏನಾದ್ರು ರೇಟ್ ಕಟ್ ಮಾಡಿದ್ರೆ ಡೆಫಿನೆಟ್ಲಿ ದ ಫಸ್ಟ್ ಸೆಕ್ಟರ್ ವಿಚ್ ವಿಲ್ ಗೋ ಅಪ್ ಇಸ್ ಬ್ಯಾಂಕಿಂಗ್. NBFCಯಲ್ಲಿ ಬಜಾಜ್ ಫಿನಾನ್ಸ್, ಬಜಾಜ್ ಫಿನ್ಸರ್, ಚೋಳಮಂಡಲಂ ಈ ಥರ ಸ್ಟಾಕ್ಸ್ಗಳನ್ನು ಕಣ್ಣಿಟ್ಟಿರಿ ಅಂತಲೂ ಹೇಳ್ತೀನಿ. ಜೊತೆಗೆ ಕನ್ಸಂಪ್ಷನ್ ರಿಲೇಟೆಡಲ್ಲಿ ಸೊ ಡೆಫಿನೆಟ್ಲಿ ಟಾಟಾ ಕನ್ಸ್ಯೂಮರ್ ಬಗ್ಗೆ ನೀವು ಫೋಕಸ್ ಮಾಡಿ ಅಂತಲೂ ಹೇಳ್ತೀನಿ. ಐ ಹೋಪ್ ಈ ವಿಡಿಯೋದಲ್ಲಿ ಯಾವ ಸ್ಟಾಕು ಯಾವ ಸೆಕ್ಟರ್ ಮೇಲೆ ಹೂಡಿಕೆ ಮಾಡಬೇಕು ಅಂತ ನಿಮಗೆ ಒಂದು ಐಡಿಯಾ ಸಿಕ್ಕಿದೆ ಅನ್ಕೋತೀನಿ. ಮುಂಬರುವ ದಿನಗಳಲ್ಲಿ ಭಾರತದ ಸ್ಟಾಕ್ ಮಾರ್ಕೆಟ್ ಡೆಫಿನೆಟ್ಲಿ ರಿಕವರಿ ಆಗಿ ಮೇಲಕ್ಕೆ ಬಂದೇ ಬರುತ್ತೆ. ಕಾನ್ಫಿಡೆಂಟಿಂದ ಯಾವ್ಯಾವ ಸ್ಟಾಕು ಒಳ್ಳೆ ಕರೆಕ್ಷನ್ ಆಗಿದೆಯೋ ಅಲ್ಲಿ ಸ್ವಲ್ಪ ಹೂಡಿಕೆ ಮಾಡಿ, ಇನ್ನೂ ಏನಾದರೂ ಕರೆಕ್ಷನ್ ಆದರೂ ಇನ್ನು ಸ್ವಲ್ಪ ನಿಧಾನಕ್ಕೆ ಹೂಡಿಕೆ ಮಾಡಿ. ಒಂದೇ ಸತಿ ಎಲ್ಲ ದುಡ್ಡು ಹಾಕೋದು ಅಪರಾಧ ಅಂತ ನಾನು ಹೇಳ್ತೀನಿ. ಸ್ವಲ್ಪನೇ ಹೂಡಿಕೆ ಮಾಡಿ. ಮಾರ್ಕೆಟ್ ಸ್ವಲ್ಪ ಬಿತ್ತಾ ಒಂದು 20-25% ಕರೆಕ್ಷನ್ ಆಯಿತಾ, 30-40% ನಿಮ್ಮ ಹೂಡಿಕೆ ಇನ್ವೆಸ್ಟ್ ಮಾಡಿ. ಇನ್ನೂ ಸ್ವಲ್ಪ ಬಿತ್ತಾ ಇನ್ನೂ ಸ್ವಲ್ಪ ಹೂಡಿಕೆ ಮಾಡಿ. ಒಂದೇ ಸತಿ ದುಡ್ಡು ಹಾಕ್ಬೇಡಿ, ಕಾದು ಇನ್ವೆಸ್ಟ್ ಮಾಡಿ. ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಟಾಕ್ ಮಾರ್ಕೆಟಲ್ಲಿ ಪೇಷನ್ಸ್ ಇದ್ದರೆ ಮಾತ್ರ ನೀವು ಹಣ ಮಾಡ್ಬೋದು. ಪೇಷನ್ಸ್ ಇಲ್ಲ ಅಂದರೆ, ನಿಮಗೆ ತಾಳ್ಮೆ ಇಲ್ಲ ಅಂದರೆ ಇಲ್ಲಿ ಯಾವುದೇ ₹1 ಸಹ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳ್ತೀನಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ಗಳಿರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ ₹500 ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಜನ ಸ್ಟಾಫ್ ಇದ್ದಾರೆ ನಿಮ್ಮನ್ನ ಟ್ರೈನ್ ಅಪ್ ಮಾಡೋದಕ್ಕೆ. ಇನ್ನೇಕೆ ತಡ? ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚ್ ಅಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.